ನೋಡ್ರಿ ಎಷ್ಟು ದೊಡ್ಡ ಸ್ಟ್ಯಾಚು ಇದೆ. ದೇವರೇ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಇಲ್ಲಿ ಪುಸ್ತಕ ಸಂತೆಗೆ ಬಂದಮೇಲೆ ನಾನು ತೊಗೊಂಡಿರೋ ಮೊದಲನೇ ಪುಸ್ತಕ ಇದೇ ನೋಡಿ. ನನಗೆ ತುಂಬ ಖುಷಿ ಕೊಟ್ಟಂಥ ಸಂಗತಿಗಳಲ್ಲಿ ಇದು ಸಹ ಒಂದು. ಇದು ಮಹಾಭಾರತ. ಇರೋ ಮಗಳೇ, ಇಲ್ಲಿ ಇಡ್ಕೊ ಮಗಳೇ, ಎತ್ತ ಮೇಲ್ಕ. ನಿಂಗೆ ಗೋಬಿ. ಹೌದಾ? ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೋಳ, ಇದಕ್ಕೆ ಸೆಪ್ಪೆ, ಮುಸ್ಕಿನ ಜೋಳದ ಸೆಪ್ಪೆ, ಇದಕ್ಕೆ ನೀರು ಹಾಯಿಸ್ಬೇಕು. ನೋಡಿರಿ, ನಮ್ಮ ಶ್ರೀಮತಿಯವರು ಮತ್ತು ನಾನು ಇಲ್ಲೆಲ್ಲ ಸದೆಗುಡ್ಡೆ ಬಾಚಾಕಿದ್ವಿ. ಮತ್ತು ಇಲ್ಲಿ ಕಾಲೇ ಒತ್ತಿ ಎಲ್ಲ ನಾನು ಕಾಲೇ ಇದು ಮಾಡಿದ್ನಲ್ಲ, ಹಿಂದಿನ ಬ್ಲಾಗಲ್ಲಿ ನೋಡಿರ್ತೀರ ನೀವು. ಇದಕ್ಕೆಲ್ಲ ನೀರು ಹಾಯಿಸ್ಬೇಕು. ನೀರು ಹಾಯಿಸೋಕ್ಕೆ ಮುಂಚೆ ಗೊಬ್ಬರ ಹಾಕಬೇಕು. ಗೊಬ್ಬರ ಯಾವುದು ಅಂದರೆ ಯೂರಿಯಾ ಹಾಕ್ಬಿಟ್ಟು ನೀರಿಕ್ಬೇಕು. ಅವಾಗ ಬೆಳೀತೈತೆ. ಬೆಳವಣಿಗೆಗೋಸ್ಕರನೇ ಯೂರಿಯಾ ಹಾಕೋದು. ಇವತ್ತು ಅದೇ ಕೆಲಸ ಇಲ್ಲಿ. ನೋಡಿರಿ, ಇಲ್ಲಿ ಯೂರಿಯಾ ಮೂಟೆ ತಂದಿಟ್ಟಿದ್ದೀವಿ. ತೋರಿಸ್ತೀನಿ ನಿಮಗೆ. ಇದು ಯೂರಿಯಾ ಬಂದುಬಿಟ್ಟು ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಸಿಗ್ತಾಯಿದೆ ನಮಗೆ. ಇಲ್ಲಿ ತೋರಿಸ್ತೀನಿ. ಆಕ್ಚುಯಲ್ ಕಾಸ್ಟ್ ಅಂತ ಇದೆ ನೋಡಿ, 2291. ಆದರೆ ಸಬ್ಸಿಡಿ ಕೊಡುತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ. ನಮ್ಮ ಸರ್ಕಾರ ಸಬ್ಸಿಡಿ ಕೊಡ್ತಾ ಇರೋದು 2024 ರೂಪಾಯಿ. ನಾವೆಷ್ಟು ಕೊಡಬೇಕು ಅಂದರೆ 266, ಅಂದರೆ 270 ಅಂದ್ಕೊಳ್ಳಿ. ಸಬ್ಸಿಡಿ ಕೊಡುತ್ತೆ ಯೂರಿಯಾ. ಇದು ಬೇವು ಲೇಪಿತ ಯೂರಿಯಾ ಅಂತ. ನೋಡಿರಿ, ನಮ್ಮಪ್ಪ ಯೂರಿಯಾ ಹಾಕ್ತಾವ್ರೆ ಇದಕ್ಕೆಲ್ಲ ಸೆಪ್ಪೆಗೆ. ಅಂದರೆ ಯೂರಿಯಾ ಹಾಕಿ ಹಿಂದೆಲೇ ನೀರು ಹಾಯಿಸ್ಬೇಕು. ಅದು ಶಿಫ್ಟ್ ಇರುತ್ತೆ ಕರೆಂಟು. ಅದಕ್ಕೆ ಆ ಶಿಫ್ಟು, ಕರೆಂಟ್ ಯಾವ ಶಿಫ್ಟ್ ನೋಡಿಕೊಂಡು ಗೊಬ್ಬರ ಹಾಕಿ ಹಿಂದೆಲೇ ನೀರು ಹಾಯಿಸ್ಬೇಕು. ಇಲ್ಲಾಂದ್ರೆ ಅದು ಬೆಂಕಿ ಅಂತಾರೆ ನಮ್ಮ ಕಡೆ. ಯೂರಿಯಾನ ಅದು ಬೆಂಕಿ ಇದ್ದಂಗೆ ಸುಟ್ಟೋಗ್ತೈತೆ ಅಂತ, ಎಲ್ಲ ಇದಾಗಿ ಬಾಡೋಗ್ಬಿಡ್ತೈತೆ ಸೆಪ್ಪೆ ಎಲ್ಲ. ಅದಕ್ಕೆ ಹಿಂದೆಲೇ ನೀರು ಹಾಯಿಸ್ಬೇಕು. ನಮ್ಮಪ್ಪ ಗೊಬ್ಬರ ಹಾಕೊಬಂದ್ರೆ ಇದಕ್ಕೆಲ್ಲ ನಾನು ನೀರು ಹಾಯಿಸ್ಕೊಂಡು ಬರ್ತೀನಿ. ಮುಂಚೆ ಎಲ್ಲ ಯೂರಿಯಾ ಎಷ್ಟು ಬೇಕಾದರೂ ಸಿಗ್ತಿತ್ತು. ಆದರೆ ಇವಾಗ ಸರ್ಕಾರ ಒಂಥರ ರೂಲ್ಸ್ ಮಾಡಿಬಿಟ್ಟೈತೆ ಬೇರೆ. ಒಂದು ಪಾಣಿ ತೊಗೊಂಡೋಗ್ಬೇಕು ಯೂರಿಯಾ ಕೊಡಬೇಕಾದ್ರೆ. ಒಂದು ಪಾಣಿಗೆ 1 ತಿಂಗಳಿಗೆ ಒಂದೇ ಮೂಟೆ ಯೂರಿಯಾ ಗೊಬ್ಬರ, ಆ ಥರ ಏನೋ ರೂಲ್ಸ್ ಮಾಡೈತೆ. ಇದೇನೋ ಯಾರನ್ನೋ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು. ಇದು ನನಗೆ ಕನ್ಫರ್ಮ್ ಏನೋ ಗೊತ್ತಿಲ್ಲ. ತುಂಬ ಮಿಸ್ಯೂಸ್ ಮಾಡ್ಕೋತಾಯಿದ್ರು, ದುರ್ಬಳಕೆ ಮಾಡ್ಕೋತಿದ್ರಂತೆ ಯೂರಿಯಾನೆಲ್ಲ. ಏನಕ್ಕೋ ತೊಗೊಂಡು ಏನಕ್ಕೆ ಮಾಡ್ತಿದ್ರು, ಏನಕ್ಕೆ ಬೆರೆಸ್ತಿದ್ರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಸರ್ಕಾರ ಈ ಥರ ರೂಲ್ಸು ಏನೋ ನಿರ್ಧಾರ ತಗೊಂಡು ಒಂದು ಪಾಣಿಗೆ 1 ತಿಂಗಳಿಗೆ ಒಂದೇ ಮೂಟೆ ಕೊಡೋ ಥರ ಇದು ಮಾಡೈತೆ. ಇದೆಲ್ಲ ನೋಡಿರಿ, ಇಲ್ಲೆಲ್ಲ ಯೂರಿಯಾ ಹಾಕಿರೋದು ಗೊಬ್ಬರ. ನಮ್ಮಪ್ಪ ಯೂರಿಯಾ ಎಲ್ಲ ಗೊಬ್ಬರ ಎಲ್ಲ ಹಾಕಿದ್ದಾಯಿತು. ನಾನೀಗ ನೀರು ಹಾಯಿಸ್ತಿದ್ದೀನಿ, ನೀರು ತಿರುಗ್ತಾ ಇದ್ದೀನಿ ನೋಡಿರಿ. ಅಲ್ಲೆಲ್ಲ ಆ ಕಡೆ ಆ ಪಟಗಳೆಲ್ಲ ಇದ್ದಾವೆ. ಈ ಕಡೆ ಇಲ್ಲಿ ಸೆಲ್ಕೆ ಆಯ್ತು ನೋಡಿರಿ, ಇದರಲ್ಲಿ ನೀರು ತಿರುಗಬೇಕು. ಹಿಂಗೆ ನೀರು ಹರ್ಕೊಂಡು ಅದು ತುಂಬ್ಕೊತಾವದೆಲ್ಲ ಹಾಯ್ಕತೈತೆ. ಇಲ್ಲಿ ಆ ಕಡೆ ಎಲ್ಲ ಹಾಯಿಸ್ಬೇಕಿನ್ನ ನೀರು. ಇಲ್ಲಿ ಒಂದು 3 ಪಟ ಹಾಯಿಸಿದ್ದೀನಿ ಅಷ್ಟೇ. ಇಷ್ಟೊತ್ತು ಬಿಸಿಲಿತ್ತು, ಇವಾಗ ಮೋಡ ಮುಚ್ಕೊಂಡೈತೆ. ನಮ್ಮ ಶ್ರೀಮತಿಯವರು ಏನು ತಂದಿರೋದು ಮೇಡಮ್? ಕಾಫಿನ ಟೀನಾ? ಕಾಫಿನಾ? ಹಾಂ, ಕಾಫಿ ತಂದವ್ರೆ. ಫಸ್ಟು ನೀರು ಕುಡಿಬೇಕು. ನಾನು ಕಾಫಿ ಕುಡಿಯೋದಕ್ಕೆ ಮುಂಚೆ ನೀರು ಕುಡಿತೀನಿ. ನೋಡಿರಿ, ನೀರು ಅಷ್ಟೇ ಅಲ್ಲಿ ಬೋರಲ್ಲಿ ನೀರು ಬರ್ತಾವೆ. ಮುಂಚೆ ಎಲ್ಲ ನಾವು ಅದನ್ನೇ ಕುಡಿತಿದ್ವಿ ಇಲ್ಲಿ, ಅಲ್ಲಿ ಬೋರ್ ಹತ್ರ ಇಟ್ಕೊಂಡು. ಆದರೆ ಈ ಫಿಲ್ಟ್ರ್ ನೀರು ಊರಿಗೆ ಬಂದಮೇಲೆ, ಫಿಲ್ಟ್ರ್ ನೀರು ರೂಢಿ ಆದಮೇಲೆ ಬರೀ ಫಿಲ್ಟ್ರ್ ನೀರೇ ಕುಡಿಯೋದು ಎಲ್ಲರೂ ಅಷ್ಟೇ. ಬೋರ್ ನೀರೇನಾದರೂ ಕುಡಿದ್ರೆ ಈಗ ಕೆಮ್ಮು, ನೆಗಡೆ ಆ ಥರ ಆಗ್ಬಿಡ್ತೈತೆ. ಅದು ತಾನೇ? ಅದೊಂಥರ ನಮ್ಮ ದೇಹಕ್ಕೆ ನಾವೇನು ರೂಢಿ ಮಾಡ್ತೀವೋ ಆ ಥರ. ನಾನು ಹಿಂಗೆಲ್ಲ ನೀರು ತಿರ್ವಾಕಿದ್ದೀನಿ ಗೊತ್ತಾ, ಚಿಕ್ಕವಳಿದ್ದಾಗ ಅಂದರೆ ಚಿಕ್ಕವಳಲ್ಲ, ಸ್ವಲ್ಪ ಬುದ್ಧಿ ಬಂದಮೇಲೆ ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ. ಯಾಕೆ ಹಂಗಾಗ್ತೀಯ ನೀರನ್ನ? ಈಗ ನೀರು ಯಾಕೆಂದ್ರೆ ಅಲ್ಲಿ ಉಗ್ಗಿದ್ದು ಅದೊಂದು ಸ್ವಲ್ಪ ಒಣಗ್ಕೊಂಡು, ಈಗ ನೋಡಿ ಇಲ್ಲಿ ತೋರಿಸಲಿ, ಇಲ್ಲಿ ಒಣಗ್ಕೊಂಡಿರ್ತೈತಾ. ನೀರು ತಿರ್ಬೇಕಾದ್ರೆ ಸೆಲ್ಕೆಲ್ಲ ಹಿಂಗೆ ಎಳ್ಕೊಂಡ್ರೆ ಮಣ್ಣು ಬರಲ್ಲ. ಸ್ವಲ್ಪ ತ್ಯಾವ ಆದರೆ ನೆನ್ಕೊಂಡ್ರೆ ಮೆದ್ವಾ ಇರ್ತೈತೆ, ಮಣ್ಣು ಚೆನ್ನಾಗಿ ಬರ್ತೈತಿ. ಹೌದಾ? ನೀರು ತಿರುಗಬೇಕಾದ್ರೆ ಅದಕ್ಕೆ ಈ ಥರ ನೀರು ತಿರುಗೋದು. ಇಲ್ಲಿ ಪಟಕ್ಕೆ ಹೋಗಿ ತುಂಬ್ಕೊತಾರೆ. ನಾನಿಲ್ಲಿ ನೀರು ಹಾಯಿಸ್ತಾ ಇದ್ದೀನಿ ಗೊಬ್ಬರ ಹಾಕಿ ಜೋಳ. ಇದಕ್ಕೆ ನಮ್ಮ ತುಮಕೂರಲ್ಲಿ ಪುಸ್ತಕ ಸಂತೆ ನಡೀತಾ ಐತೆ. ನನ್ನ ಮನಸ್ಸೆಲ್ಲ ಅಲ್ಲೇ ಪುಸ್ತಕ ಸಂತೆಲೇ ಐತೆ. ಹೋಗ್ಬೇಕಿತ್ತು. ಈಗ ಕೆಲಸಗಳಿದ್ದಾವಲ್ಲ, ಕೆಲಸಗಳಿದ್ದಾಗ ಏನು ಮಾಡೋದಕ್ಕಾಗಲ್ಲ. ಈ ಕೆಲಸ ಎಲ್ಲ ಮುಗಿಸಿ ನೋಡೋಣ, ಬಿಡುವು ಮಾಡ್ಕೊಂಡು ಒಂದಿನ ಹೋಗಿ ಬರಬೇಕು. 3 ದಿನ ಇರುತ್ತೆ ಅಷ್ಟೇ, ಜಾಸ್ತಿ ತುಂಬ ದಿನ ಇರೋದಿಲ್ಲ. ಅದಕ್ಕೆ ಈ ಕೆಲಸ ಎಲ್ಲ ಮುಗಿಸಿ ಬಿಡುವು ಮಾಡಿಕೊಂಡು ನಮ್ಮ ಶ್ರೀಮತಿಯವ್ರನ್ನೂ ನಮ್ಮ ಜಾಣೆ ಮಗಳನ್ನು ಕರ್ಕೊಂಡು ಹೋಗಿ ಬರ್ತೀನಿ ಒಂದಿನ. ಹಾಯ್. ಮತ್ತೊಂದು ಸಲ ಎಲ್ರಿಗೂ ನಮಸ್ಕಾರ. ಪುಸ್ತಕ ಸಂತೆಗೆ ಹೋಗ್ಬೇಕು ಅಂದ್ಕೊಂಡಿದ್ವಲ್ಲ, ಅದು ಕೆಲಸಗಳಿದ್ವು, ಹೋಗೋದಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಹೊರಟಿದ್ದೀವಿ ಪುಸ್ತಕ ಸಂತೆಗೆ. ಖುಷಿನ ಮಗಳೇ ನಿನಗೆ? ತುಂಬ ಖುಷಿ. ಹೌದಾ? ಏನೇನು ತಗೊಂತೀಯ ಅಲ್ಲಿ?
ಅಲ್ಲಿ ಎಲ್ಲ ತಗೊಂತೀನಿ, ಅಲ್ಲೇನಿರುತ್ತೆ ಅದು. ಎಲ್ಲ ಕೊಡ್ಸಲ್ಲ. ಬುಕ್ಸ್ ತಗೊಂತೀನಿ. ಆಮೇಲೆ ಆಮೇಲೆ ಅಲ್ಲಿ ಆಟ ಆಡೋದಿರ್ತಾವ, ಅದ್ರಲ್ಲಿ ಆಟ ಆಡ್ತೀನಿ. ಏನಾದ್ರು ತಿನ್ನೋದು ತಗೊಂತೀನಿ. ಹೌದಾ? ಆಮೇಲೆ ಅಷ್ಟೇನಾ? ಬುಕ್ಸ್ ಅಂದರೆ ಏನೇನು ಬುಕ್ಸ್ ತಗೊಂತೀಯ? ಯಾವ ಥರ ಬುಕ್ಸ್ ತಗೊಂತೀಯ? ನಾವು ರಾಮಾಯಣ, ಮಹಾಭಾರತ, ನೀತಿ ಕಥೆಗಳು. ಆಮೇಲೆ ಮತ್ತೆ ಪಂಚತಂತ್ರ ಕಥೆ. ಹೌದಾ? ಸರಿ, ಈಗ ಹೊರಟಿದ್ದೀವಿ. ನಮ್ಮ ಶ್ರೀಮತಿಯವರು ಇನ್ನೂ ರೆಡಿ ಆಗ್ತಾವ್ರೆ. ಅವ್ರು ರೆಡಿ ಆದಮೇಲೆ ಪುಸ್ತಕ ಸಂತೆಗೆ ಹೊರಡ್ತೀವಿ. ಮನೆಯಿಂದ ಹೊರಟು ಈಗ ಬಂದು ಇಲ್ಲಿ KSRTC ಬಸ್ ಸ್ಟಾಪ್ ಹತ್ರ ಬಂದ್ಬಿಟ್ಟು ಇಲ್ಲಿ 2 ವೀಲರ್ ಪಾರ್ಕಿಂಗ್ ಮಾಡಿ ಈಗ ಅಲ್ಲಿ ಬಸ್ ಸ್ಟಾಪಲ್ಲಿ ಹೋಗಿ ಬಸ್ ಹತ್ಕೊಂಡು ಹೋಗಬೇಕು ತುಮಕೂರಿಗೆ. ಬಸ್ಸು ರೆಡಿ ಇದ್ದಂಗೆ ಐತೆ, ಅಲ್ಲೊಂದು ಐತೆ. ತುಮಕೂರು ಗಾಡಿನೇನಾ? ಹಾಂ, ತುಮಕೂರು ಗಾಡಿನೇ. ನೋಡಿರಿ, ಬಸ್ಸಲ್ಲಿ ಸೀಟು ಸಹ ಸಿಕ್ತು. ನಮ್ಮ ಜಾಣೆ ಮಗಳು ಬೇರೆ ಟೈಮಲ್ಲಿ ಆಗಿದ್ದರೆ ಮಲ್ಕೋಬಿಡ್ತಿದ್ಲು, ಬಸ್ ಹತ್ತಿ ಸ್ವಲ್ಪ ಹೊತ್ತಿಗೆಲ್ಲ ನಿದ್ದೆ ಮಾಡ್ತಿದ್ಲು. ಇವತ್ತು ಪುಸ್ತಕ ಸಂತೆಗೆ ಹೋಗ್ತಿದ್ದೀವಿ ಅನ್ನೋ ಒಂದು ಖುಷಿ, ಅದಕ್ಕೆ ಅವಳು ಮಲ್ಗೆ ಎಲ್ಲ ಎತ್ತು ಕೂತಿದ್ದಾಳೆ ಹಾಗೇನೆ. ಇಲ್ಲಿ ತುಮಕೂರಿಗೆ ಬಂದ್ವಿ. ತುಮಕೂರಲ್ಲಿ ಎಲ್ಲಿ ಅಂದರೆ ಇಲ್ಲಿ ಪೋಸ್ಟ್ ಆಫೀಸು ಸ್ಟಾಪ್ ಅಂತ ಏನೋ ಬರ್ತಾಯಿತ್ತು. ಇಲ್ಲಿಂದ ಇಲ್ಲೇ ಗಾಜಿನ ಮನೆ, ಇಲ್ಲಿ ಪುಸ್ತಕ ಸಂತೆ ಕಾಣುತ್ತೆ ನೋಡಿ. ಮಗಳೇ, ನಿನ್ನ ಫೇವ್ರೇಟ್ ಆಂಜನೇಯ, ಕೈ ಮುಕ್ಕೋ ಒಂದ್ಸಲ. ನೋಡ್ರಿ ಎಷ್ಟು ದೊಡ್ಡ ಸ್ಟ್ಯಾಚು ಇದೆ. ದೇವರೇ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಜೈ ಆಂಜನೇಯ. ಪುಸ್ತಕ ಸಂತೆ ಅಲ್ಲೇ ನಡೀತಿರೋದು. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಒಳಗಡೆ ಹೋಗೋಣ. ಇಲ್ಲಿ ಗಾಜಿನ ಮನೆ ಒಳಗಡೆ ಬಂದಿದ್ದೀವಿ. ನೋಡ್ರಿ, ಇಲ್ಲೆಲ್ಲ ಹಿಂದೆ ಕಾಣ್ತಿದೆಯಲ್ಲ, ಹಿಂದೆ ಒಳಗಡೆ ಹಾಕಿದ್ದಾರೆ. ಇದು ಬುಕ್ ಸ್ಟಾಲು ಎಲ್ಲ ಇರುತ್ತೆ. ಈಗ ಒಳಗಡೆ ಹೋಗಬೇಕು. ಈ ಕಡೆ ಎಂಟ್ರೆನ್ಸ್ ಏನೋ ಈ ಕಡೆ ಅಂತೆ, ಹಿಂದೆ ಕಾಣ್ತಿದೆಯಲ್ಲ ಅಲ್ಲಿ ಹೋಗ್ಬೇಕು. ಅಲ್ಲಿಗೆ ಏನೋ ಸಾಂಸ್ಕೃತಿಕ ಕಾರ್ಯಕ್ರಮ ಏನೋ ನಡೀತೈತೆ. ಭಾಷಣ ಕೇಳ್ತಾ ಐತೆ ಅನಿಸುತ್ತೆ, ಮೈಕಲ್ಲಿ ಏನೋ ಮಾತಾಡ್ತಿದ್ದಾರೆ. ಇಲ್ಲಿ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಏನೋ ಇತ್ತು ಅನಿಸುತ್ತೆ. ವೇದಿಕೆ ಮೇಲೆಲ್ಲ ಕೂತಿದ್ರು. ಫೇಮಸ್ ರೈಟರ್ ಜೋಗಿ ಸರು ಭಾಷಣ ಮಾಡ್ತಾಯಿದ್ರು. ಇಲ್ಲ ಆ ಕಡೆ ಬುಕ್ ಸ್ಟಾಲ್ಗಳಿದ್ದಾವೆ. ಈ ಕಡೆ ಎಲ್ಲ ವೇದಿಕೆ ಮೇಲೆ ಇದೆಲ್ಲ ಏನೋ ಕಾರ್ಯಕ್ರಮ ನಡೀತಿದೆ. ಗಣ್ಯರೆಲ್ಲ ಕೂತವ್ರೆ. ವೇದಿಕೆ ಮುಂದೆ ಎಲ್ಲ ಚೇರ್ ಹಾಕಿದ್ರು, ಅಲ್ಲೆಲ್ಲ ಸ್ವಲ್ಪ ಜನ ಕೂತಿದ್ದಾರೆ ನೋಡ್ರಿ. ಆ ಕಡೆ ಬುಕ್ ಸ್ಟಾಲ್ ಹತ್ರನೂ ಎಲ್ಲ ನೋಡೋರು ಅಲ್ಲಿ ಹೋಗ್ತಾ ಇದ್ದಾರೆ. ಇದಕ್ಕೇನು ಎಂಟ್ರಿ ಫೀಸ್ ಇಲ್ಲ, ಇದಕ್ಕೆಲ್ಲ ಫ್ರೀ. ವೀರಲೋಕ ಬುಕ್ಸ್ ಇವರೇ ನೋಡಿ ಇದನ್ನು ಪುಸ್ತಕ ಸಂತೆ ಇದನ್ನು ನಡೆಸ್ತಾ ಇರೋದು, ಇಷ್ಟು ದೊಡ್ಡ ಕಾರ್ಯಕ್ರಮನ. ನಾವು ಪುಸ್ತಕ ಸಂತೆ ಎರಡನೇ ಸಲ ಪುಸ್ತಕ ಸಂತೆ ಮಾಡಿದ್ದು ಬೆಂಗಳೂರಲ್ಲಿ ಶಾಲಿನಿ ಗ್ರೌಂಡು ಜಯನಗರ ಅಂತ, ಅಲ್ಲಿಗೆ ಹೋಗಿದ್ವಿ. ಅದಾದಮೇಲೆ ಇದೆ ಮತ್ತೆ ಬರ್ತಾ ಇರೋದು ಎರಡನೇ ಸಲ ಈ ಪುಸ್ತಕ ಸಂತೆಗೆ. ಇಲ್ಲಿ ನಮ್ಮ ತುಮಕೂರಿಗೆ ಬಂದಿದ್ರಲ್ಲ, ಅದಕ್ಕೆ ಇಲ್ಲಿಗೆ ಬರ್ತಾ ಇರೋದು. ಚಂದಮಾಮ ಕಥೆಗಳು ಎಷ್ಟೊಂದಿದ್ದಾವೆ. ಯಾವುದು ಫಸ್ಟಿಂದ ಓದಬೇಕು, ಓದಿದ್ರೆ ಫಸ್ಟ್ ಇದು ಚಂದಮಾಮ ಕಥೆ ಅಂದರೆ ಇದು ಫಸ್ಟು ಒಂದಲ್ಲಿರೋದು. ಇದು ಸೀರೀಸ್ ಮಗಳೇ. ಈಗ 1 ಆಯಿತಾ, 2 ಇಲ್ಲಿ 2, 3 ಎಲ್ಲೈತೆ, 5 ಐತೆ, 3 ಇಲ್ಲ ಐತೆ, 2, 3. ಇಲ್ಲಿ ಚಿಕ್ಕ ಮಕ್ಳಿಗೆ ಅಂತಲೇ ಒಂದಷ್ಟು ಪುಸ್ತಕಗಳು ಇಟ್ಟಿದ್ರು. ನಮ್ಮ ಜಾಣೆ ಮಗಳನ್ನೆಲ್ಲ ನೋಡ್ತಾ ಇದ್ಲು. ಅವಳಿಗೆ ಯಾವುದಾದ್ರೂ ಬುಕ್ ತಗೊಳ್ಳೋಣ ಅಂತ ನಾವು ನೋಡ್ತಾ ಇದ್ವಿ. ಆಮೇಲೆ ಇಲ್ಲಿ ಚಂದಮಾಮ ಕಥೆಗಳು ಪುಸ್ತಕ ನೋಡಿದ್ರಲ್ಲ ಆಗಲೇ, ಇಲ್ಲಿ ಚಂದಮಾಮ ಕಥೆಗಳ ಪುಸ್ತಕಗಳು ತುಂಬ ಅದು ಹಳೆಯ ಕಾಲದಲ್ಲಿ ಬರ್ತಾಯಿದ್ವು. ಕಥಾ ಪುಸ್ತಕಗಳು ಚಿಕ್ಕ ಮಗಳಿಗೋಸ್ಕರನೇ ಅದು ಮ್ಯಾಗ್ಝಿನ್ ಬರ್ತಾಯಿದ್ವು. ಅದರಲ್ಲಿರುವಂಥ ಕಥೆಗಳನ್ನೇ ಆರಿಸಿ ಈಗ ಒಂದು ಪುಸ್ತಕಗಳು ಸೀರೀಸ್ ಮಾಡಿದ್ದಾರೆ, 1, 2, 3 ಆ ಥರ. ಅದು ತುಂಬ ದೊಡ್ಡ ದೊಡ್ಡ ಬುಕ್ಗಳಿದ್ದಾವೆ. ನಮ್ಮ ಜಾಣೆ ಮಗಳು ತುಂಬ ಚಿಕ್ಕ ಬುಕ್ಗಳು ತಗೊಳ್ಳೋಣ ಅಂತ ಆ ಥರ ಚಂದಮಾಮ ಕಥೆ ಏನೂ ತಗೊಂಡಿಲ್ಲ. ಬೇರೆ ಚಿಕ್ಕ ಪುಟ್ಟ ಪುಸ್ತಕಗಳಿದ್ದಾವೆ. ಆ ಥರ ಚಿಕ್ಕ ಚಿಕ್ಕ ಪುಸ್ತಕಗಳಿಂದನೇ ಓದೋಕ್ಕೆ ಶುರು ಮಾಡಬೇಕು ಅವರು, ಅದಕ್ಕೋಸ್ಕರ. ಇಲ್ಲಿ ಪುಸ್ತಕ ಸಂತೆಗೆ ಬಂದಮೇಲೆ ನಾನು ತೊಗೊಂಡಿರೋ ಮೊದಲನೇ ಪುಸ್ತಕ ಇದೇ ನೋಡಿ, ಸರಿಗನ್ನಡಂ ಗೆಲ್ಗೆ ಅಂತ ಪುಸ್ತಕದ ಹೆಸರು. ಇಲ್ಲೆಲ್ಲ ಡಿಸ್ಟರ್ಬೆನ್ಸ್ ಬರುತ್ತೆ ವಾಯ್ಸು. ಇದ್ರ ಬಗ್ಗೆ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಪುಸ್ತಕದ ಬಗ್ಗೆ. ಈಗ ಇದು ತೊಗೊಂಡೋಗ್ತಾ ಇದ್ದೀನಿ. ರೇಷ್ಮೆ ಇರೋದಕ್ಕೆ ರೇಷ್ಮೆ ಬಟ್ಟೆ ನೋಡ್ತಾರೆ ನಮ್ಮ ಶ್ರೀಮತಿಯವರು. ಏನಿರ್ಬೋದು ಈ ಬುಕ್ಕು ನಮ್ಮ ಮನೇಲಿ ಐತೆ, ರೇಷ್ಮೆ ಹೆಂಗೆ ಬಂತು ನಮ್ಮ ದೇಶಕ್ಕೆ ಅಂತ. ಹಾಂ, ಆ ಬುಕ್ ನಮ್ಮ ಮನೇಲಿ ಐತೆ. ಅಪ್ಪ ಓದೈತೆ, ನಾನು ಓದಿಲ್ಲ ಇನ್ನು. ನಮ್ಮ ಮನೇಲಿ ಐತೆ, ಹಳೆ ಮನೇಲಿ ಐತೆ. ಅಷ್ಟು ದೊಡ್ಡ ಬುಕ್ ಓದೋಕ್ಕೆ ಟೈಮ್ ಬೇಡವಾ? ನಿಜ ಟೈಮ್ ಬೇಕು, ಅದು ಸುಮ್ಮನೆ ಅಲ್ಲ. ಅದು ಕೂತ್ಕೊಂಡ್ರೆ ಏನು ಗೊತ್ತಾ, ಇದು ಒಂದೊಂದು ಪೇಜ್ ಓದಿದ್ರು ಸಾಕು ಒಂದೊಂದು ದಿನ ಆ ಥರ. ಅದಂದರೆ ಏನು ಗೊತ್ತಾ, ಒಂದು ಕತೆ ಕಾದಂಬರಿ ಆದರೆ ಒಂದು ಸಲ ಓದೋಕ್ಕೆ ಕೂತ್ರೆ ಕಂಟಿನ್ಯೂಸ್ ಓದ್ಬಿಡು, ಒಂದೇ ಸಲ ಓದಿ ಮುಗಿಸ್ಬೇಕು. ಆ ಥರ ಇದ್ದರೆ ನಂಗೆ ಇಷ್ಟ. ಒಂದು 10 ಪೇಜ್ ಇವತ್ತು ಓದ್ತೀನಿ, ಇನ್ನೊಂದು 10 ಪೇಜ್ ನಾಳೆ ಓದ್ತೀನಿ ಅಂದರೆ ಅದು ಚೆನ್ನಾಗಿರೋದಿಲ್ಲ. ಅದಕ್ಕೆ ಅದು ಓದೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂತ ಹಂಗೆ ಇಟ್ಟಿದ್ದೀನಿ. ಇದಾದರೆ ಇದು ಒಂದೊಂದು ಪೇಜೇ ಓದ್ಬೋದು ಈ ಬುಕ್ಕಲ್ಲಿ, ದಿನ ಒಂದೊಂದು ಪೇಜ್. ಮಗಳಲ್ಲಿ ಇದು ಬ್ಯಾಗ್ ಚೆನ್ನಾಗಿದೆ ಪೇಪರಲ್ಲಿ. ಈ ಪುಸ್ತಕ ಸಂತೆಯಲ್ಲಿ ನನಗೆ ತುಂಬ ಖುಷಿ ಕೊಟ್ಟಂಥ ಸಂಗತಿಗಳಲ್ಲಿ ಇದು ಸಹ ಒಂದು. ನನ್ನ ಫೇವ್ರೇಟ್ ರೈಟರ್ಗಳಲ್ಲಿ ಜೋಗಿ ಸರ್ ಸಹ ಒಬ್ಬರು. ಆ ಜೋಗಿ ಸರ್ ಸಿಕ್ಕಿದ್ರು, ಅವ್ರನ್ನ ಮಾತಾಡಿಸಿದ್ದು ತುಂಬ ಖುಷಿ ಆಯಿತು.
ನಮ್ಮ ಜಾಣೆ ಮಗಳು LKG UKG ಹೋಗ್ತಾಯಿದ್ಲು ಆಗ್ತಾನೆ. ಆ ಸಮಯದಲ್ಲಿ ನಾನು ಮಾತ್ರ ಸ್ಕೂಲ್ಗೆ ಹೋಗಿ ಓದ್ಕೋಬೇಕಾ, ನೀನು ಮಾತ್ರ ಮನೇಲೇ ಓದ್ಕೋತೀಯ ಪಾಪ ಅಂತ ಕೇಳ್ತಾ ಇದ್ಲು. ನೀನು ಸ್ಕೂಲ್ಗೆ ಹೋಗಲ್ವಾ ಅಂತ ಇಲ್ಲ ಅಂತ ಹೇಳ್ತಿದ್ದೆ. ಆಮೇಲೆ ನಾನು ಓದೋ ಪುಸ್ತಕಗಳಲ್ಲಿ ಜೋಗಿ ಸರ್ ಪುಸ್ತಕಗಳು ಇರ್ತಾಯಿದ್ವು ಕೆಲವೊಂದು. ನಿಮಗೆ ಟೀಚರ್ಸ್ ಇಲ್ವಾ, ನಮಗೆ ಸ್ಕೂಲಲ್ಲಿ ಟೀಚರ್ಸ್ ಇದ್ದಾರೆ ಅಂತೆಲ್ಲ ನಮ್ಮ ಮಗಳು ಕೇಳಿದಾಗ ತೋರಿಸ್ತಾ ಇದ್ದೆ. ಕವರ್ ಪೇಜ್ ಮೇಲೆ ಇವ್ರ ಭಾವಚಿತ್ರಗಳೆಲ್ಲ ಇರ್ತಿದ್ವಲ್ಲ, ಇವ್ರ ಫೋಟೋಗಳು, ಅದು ಇವರೇ ನಮ್ಮ ಟೀಚರ್ಸು ಅಂತೆಲ್ಲ ಜೋಗಿ ಸರ್ ಅವ್ರನ್ನೂ ತೋರಿಸಿದ್ದೆ. ನಿಮ್ಮ ಟೀಚರ್ಸ್ ಇವರೆಲ್ಲ ಬರೆದಿರೋ ಬುಕ್ನ ನೀವು ಮನೇಲೇ ಓದ್ಕೋಬೇಕಾ, ಸ್ಕೂಲ್ಗೆ ಹೋಗೋ ಆಗಿಲ್ವಾ ಅಂತೆಲ್ಲ ಹೇಳ್ತಾ ಇಲ್ಲ. ಅದೆಲ್ಲ ಮಾತಾಡ್ತಿದ್ವಿ. ಅದೆಲ್ಲ ಜೋಗಿ ಸರ್ ಅವ್ರ ಹತ್ರ ಹೇಳ್ಕೊಬಿಟ್ಟೆ. ಅದು ತುಂಬ ಖುಷಿ ಅನ್ನಿಸ್ತು. ಆಮೇಲೆ ನಮ್ಮ ಜಾಣೆ ಮಗಳ ಹೆಸರೇನು ಅಂತ ಎಲ್ಲ ಕೇಳಿದ್ರು. ಹೀಗೆ ಈ ಥರ ಹೆಸರಿಟ್ಟಿದ್ದೀವಿ ಅಂದಿದ್ದಕ್ಕೆ ತುಂಬ ಚೆನ್ನಾಗಿದೆ ಹೆಸರು ಅಂತ ಎಲ್ಲ ಹೇಳಿದ್ರು. ಆ ಹೆಸರು ಇಡೋದಕ್ಕೆ ಕಾರಣ ಏನು, ಯಾಕೆ ಆ ಹೆಸರಿಟ್ಟಿದ್ದು, ಆ ಹೆಸರು ಅಂತೆಲ್ಲ ಹೇಳಿದೆ. ತುಂಬ ಇಷ್ಟಪಟ್ಟರು. ಅವ್ರ ಜೊತೆ ಸೆಲ್ಫಿ ಎಲ್ಲ ತೊಗೊಂಡ್ವಿ. ಅದು ತುಂಬಾ ಖುಷಿ ಆಯಿತು ನನಗಂತೂ. ಸಚಿತ್ರ ಪೌರಾಣಿಕ ಕಥೆಗಳು ಸರ್, ಇದು ರಾಮಾಯಣ ಮಹಾಭಾರತ ಚಿಕ್ಕ ಮಕ್ಳಿಗೆ ಇರ್ತಿರಲ್ಲ ಆ ಥರ ಇಲ್ವಾ? ಎಲ್ಲ ಇಲ್ಲೇ ಅದಾವೆ ಸರ್. ಎಲ್ಲ ಎಳೆಯರಿಗಾಗಿ ರಾಮಾಯಣ ಇದೆ. ಎಳೆಯರಿಗಾಗಿ ರಾಮಾಯಣ ಇದೆ ಕಂದ, ನೋಡ್ಕಂತ ಎಷ್ಟು ಚೆನ್ನಾಗೈತೆ ನಿನಗೆ. ಇದೇನ ಫಸ್ಟ್ ಬಾಳಕಂಡ. ಸರಯೂ ನದಿ ತೀರದಲ್ಲಿ ಅಯೋಧ್ಯೆ ಅಂದರೆ ಸುಂದರ ಪಟ್ಟಣ. 12 ಯೋಜನ ವಿಸ್ತೀರ್ಣ ಈ ಪಟ್ಟಣವು. ಚೆನ್ನಾಗಿದೆ ಅಲ್ವಾ? ಅಲ್ಲ ಮುಂದಕ್ಕೆ ಹೋಗಂಗೆ ಎಲ್ಲೈತೆ ಬೇಕಂದ. ಇದೆಲ್ಲ ಪಾಠದ ಥರ ಇಲ್ಲ ಮಗಳ, ಏಕ ಫುಲ್ ಐತೆ. ಇನ್ನೇನು ನೀನು ನನಗೇನು ಗೊತ್ತು ಪಪ್ಪ, ನೀರಿಗೆ ಬುಕ್ಸ್ ಬಗ್ಗೆ ಗೊತ್ತಾಗತ್ತಲ್ವ? ನೀನು ನಾನು ಕೊಡ್ಸಿದ್ರೆ ನಾನು ಓದ್ಬೋದು. ಅಲ್ಲ ಮಗಳ, ಎಲ್ಲಿ ನೋಡು, ಈ ಕಡೆ ಮಹಾಭಾರತ, ಈ ಕಡೆ ರಾಮಾಯಣ. ಹಾಂ, ಈ ಕಡೆ ರಾಮಾಯಣ, ಈ ಕಡೆ ಮಹಾಭಾರತ. ತಿರ್ವಾಕೋದ್ರೆ ರಾಮಾಯಣ 2 in 1. ಇದು ಅವಾಗ ಹಳೆಯ ಕ್ಯಾಸೆಟ್ ಬರ್ತಿತ್ತು ನಮಗೆ. ಎ ಸೈಡ್ ಎ ಬಿ, ಎ ಸೈಡ್ ಎ ಸೈಡ್ ಬಿ ಅಂತ. ಹಿಂಗೆ ಕ್ಯಾಸೆಟ್ ಹಾಕಿ ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ ತಿರ್ವಾಕ್ಬೇಕಿತ್ತು ಆ ಥರ. ಈಗ ಹಿಂಗೆ ತಗೊಂಡು ಹಿಂಗೆ ಓದ್ಬಿಟ್ಟು ಆಮೇಲೆ ತಿರ್ವಾಕ್ಬಿಟ್ಟು ಮತ್ತೆ ಈ ಕಡೆ ಓದೋದು. ರಾಮಾಯಣ ಇದು. ಇದು ಮಹಾಭಾರತ. ಇದು ಮಹಾಭಾರತ, ಇದು ರಾಮಾಯಣ. ಇದು ಮಹಾಭಾರತ. ಇದಂತ 2 in 1 ಇದೆ. ಹಾಂ, ಅಲ್ಲಿಡು ತಗೋ, ಅವ್ರು ಎತ್ತಿಡ್ತಾರೆ. ಇದು ತೋರ್ಸೋಕು ಅಲ್ಲಿ ಅವ್ರಿಗೆ, ಅಮ್ಮಂಗೆ ತೋರ್ಸೋಕು. ನೋಡಿ, ಇಲ್ಲೊಂದು ಮಳಿಗೆನಲ್ಲಿ ಫ್ರೇಮ್ಗಳೆಲ್ಲ ಮಾಡಿಟ್ಟಿದ್ರು. ಇದು ಬಂದುಬಿಟ್ಟು ದಾರಿ ಬುತ್ತಿ ಪ್ರಕಾಶನ ಅಂತ ನಮ್ಮ ತುಮಕೂರು ಅವ್ರದ್ದೇ. ಅಂದರೆ ಪ್ರಸಿದ್ಧವಾದ ಕವಿತೆ ಸಾಲುಗಳು, ನುಡಿಮುತ್ತುಗಳು ಅಂಥವನ್ನೆಲ್ಲ ಕೈ ಬರಹದಲ್ಲಿ ಬರೆದು ಫ್ರೇಮ್ ಮಾಡಿಸಿರುವಂಥದ್ದು. ಮತ್ತು ಇಲ್ಲೆಲ್ಲ ಹ್ಯಾಂಡ್ಮೇಡ್ ಬ್ಯಾಗ್ಗಳು, ಆ ಬ್ಯಾಗ್ಗಳ ಮೇಲೂ ಅಷ್ಟೇ ಈ ಕವಿತೆ ಸಾಲುಗಳು, ಗಾದೆಗಳು, ಆ ಥರ ನುಡಿಮುತ್ತುಗಳು, ಸುಭಾಷಿತ ಆ ಥರ ಎಲ್ಲ ಮಾಡಿರುವಂಥದ್ದು. ಹಾಗೆ ಇಲ್ಲಿ ಒಂದು ಕವನ ಸಂಕಲನ, ಕವಿತೆಗಳದ್ದು, ಚಿಕ್ಕ ಕವಿತೆಗಳದ್ದು, ನೋವು ಒಂದು ಹೃದಯ ಕಾವ್ಯ ಅಂತ ಆ ಪುಸ್ತಕ ತಗೊಂಡೆ. ಇದು ಬಂದುಬಿಟ್ಟು ರಂಗಮ್ಮ ಹೋದೇಕಲ್ ಅಂತ ಈ ಬರೆದಿರೋದು. ಈ ಪುಸ್ತಕದಲ್ಲಿ ಅವರ ಕೈ ಬರಹ ಏನಿದೆಯೋ ಅದೇ ಫಾಂಟಲ್ಲೇ ಇದೆ ಪುಸ್ತಕದಲ್ಲಿ ಕವಿತೆಗಳೆಲ್ಲ. ನೋಡಿ, ಇವ್ರ ಹತ್ರ ನಾನು ಆಟೋಗ್ರಾಫ್ ತೊಗೋತಾಯಿದ್ದೀನಿ, ಹಸ್ತಾಕ್ಷರ ತೊಗೋತಿದ್ದೀನಿ ಅವ್ರದ್ದೇ ಪುಸ್ತಕದ ಮೇಲೇ. ನಮ್ಮ ಹೊಸ ಮನೆ ಗೃಹ ಪ್ರವೇಶಕ್ಕೆ ನಾವು ಇನ್ವಿಟೇಷನ್ ಕಾರ್ಡ್ ಏನು ಮಾಡಿಸಿರಲಿಲ್ಲ. ಇವ್ರ ಹತ್ರ ಕೈ ಬರಹದಲ್ಲಿ ಬರೆಸಿದ್ವಿ. ಇವರ ಕೈ ಬರಹಕ್ಕೆ ನಾನು ಅಭಿಮಾನಿ. ಫಾಂಟು ತುಂಬ ಚೆನ್ನಾಗಿ ಬರೀತಾರೆ ಕನ್ನಡದ್ದು. ಹಾಗಾಗಿ ನಾನು ಈ ವಾಟ್ಸಪ್ಪಲ್ಲಿ ಸುಮ್ಮನೆ ಕಳಿಸಿದ್ದೆ, ಈ ಥರ ಬರ್ಕೊಡಿ ಅಂತ. ಅವರು ಬರ್ಕೊಟ್ಟಿದ್ರು, ಅದು ತುಂಬ ಖುಷಿಯಾಯಿತು. ಹಾಗೆ ಇವರ ಪುಸ್ತಕದ ಮೇಲೆ ಇವ್ರದ್ದೇ ಹಸ್ತಾಕ್ಷರ ತಗೊಂಡೆ. ನೋಡಿ, ತುಂಬ ಖುಷಿ ಆಯಿತು ನನಗಂತೂ. ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಹೌದಾ? ವಿಡಿಯೋ ನೀಲಿಮಾ ಪ್ರಕಾಶನ. ಇವರು AR ಮಣಿಕಾಂತ್ ಅಂತ ತುಂಬ ಫೇಮಸ್ ರೈಟರ್ ಅನ್ನೋದಕ್ಕಿಂತ ಭಾವನಾತ್ಮಕವಾಗಿ ಬರೀತಾರೆ. ಇವರ ಅಮ್ಮ ಹೇಳಿದ 8 ಸುಳ್ಳುಗಳು ತುಂಬ ಪ್ರಸಿದ್ಧವಾದ ಪುಸ್ತಕ. ಅವ್ರ ಪುಸ್ತಕಗಳು ತುಂಬ ಇದ್ದಾವೆ. ಈ ಪುಸ್ತಕ ನಮ್ಮ ಮನೇಲಿದೆ, ಓದಿದ್ದೀನಿ. ಆದ್ರೂ ಅವ್ರು ಸಿಕ್ಕಿದ್ರು, ಅದಕ್ಕೋಸ್ಕರ ಅವ್ರದ್ದೊಂದು ಆಟೋಗ್ರಾಫ್ ಹಾಕಿಸ್ಕೊಂಡು ಇಟ್ಕೋಬೇಕು ಅಂತ ಈ ಪುಸ್ತಕ ತಗೋತಾ ಇದ್ದೀನಿ ಇಲ್ಲಿ. ನನ್ನ ಫೇವ್ರೆಟ್ ರೈಟರ್ಗಳಲ್ಲಿ ಈ ಮಣಿಕಾಂತ್ ಸರ್ ಸಹ ಒಬ್ಬರು. ನಾನು ಇವತ್ತಿಂದ ಅಲ್ಲ ಇವ್ರಿಗೆ ಅಭಿಮಾನಿ. ಇವ್ರ ಪುಸ್ತಕ ಆಗೋದಕ್ಕೂ ಮುಂಚೆ ಇವ್ರ ಪತ್ರಿಕೆಗಳಲ್ಲಿ ಬರೀತಾಯಿದ್ರು. ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಸಿಂಪ್ಲಿಸಿಟಿ ಪೇಜ್ ಅಂತ ಬರ್ತಾಯಿತ್ತು ಒಂದು ಸಪ್ಲಿಮೆಂಟರಿನಲ್ಲಿ. ಅದರಲ್ಲಿ ಆ ಪುಟ ಪೂರ್ತಿ ಈ ಗುಲಾಬಿಯು ನಿನಗಾಗಿ, ಉಭಯ ಕುಶಲೋಪರಿ ಸಾಂಪ್ರತ ಎಲ್ಲ ಬರಿತಿದ್ರು. ಆವಾಗಲಿಂದನೂ ನಾನು ಓದ್ಕೊಂಡು ಬಂದಿದ್ದೀನಿ ಇವ್ರನ್ನ. ಆಗೆಲ್ಲ ನಾನು ತುಂಬ ಅಭಿಮಾನಿಯಾಗಿದ್ದೆ ಆವಾಗಲೂ ಸಹ.
ಪತ್ರಿಕೆ ತೊಗೊಂಡ್ರೆ ಫಸ್ಟು ನಾನು ಅದನ್ನೇ ಓದ್ತಾ ಇದ್ದೆ, ಸಿಂಪ್ಲಿಸಿಟಿ ಪೇಜ್ ತೆಗೆದು ಓದ್ತಾ ಇದ್ದಿದ್ದು. ಅದನ್ನೆಲ್ಲ ಹೇಳ್ಕೊಂಡೆ ಇವ್ರ ಹತ್ರ. ತುಂಬ ಖುಷಿ ಆಯಿತು ನನಗಂತೂ ಇವ್ರು ಸಿಕ್ಕಿದ್ದು, ಇವ್ರ ಹತ್ರ ಹಸ್ತಾಕ್ಷರ ತಗೊಂಡಿದ್ದು ಎಲ್ಲ. ಪಂಚತಂತ್ರ ಕಥೆಗಳು ಹೌದಾ? ಸರಿ ಆಯಿತು. ಇದು ನೀನು ಓದ್ಬಿಟ್ಟು ಹೇಳ್ಬೇಕು. ಸರ್ ನಿಮ್ಮ ಪಬ್ಲಿಕೇಶನ್ಸಾ? ನಮ್ದೇ ಸರ್. ಅಮೂಲ್ಯ. ಇವರು ಕೃಷ್ಣ ಸರ್ ಅಂತ, ಅಮೂಲ್ಯ ಪುಸ್ತಕ ಅಂತ ಬುಕ್ಕು ಪಬ್ಲಿಷರ್ ಇವರು. ನಮ್ಮನ್ನು ಗುರ್ತಿಡ್ದು, ಅದು ನಮ್ಮ ಫ್ಯಾಮಿಲಿನೆಲ್ಲ ಗುರ್ತಿಡಿದ್ರು, ನಮ್ಮ ಶ್ರೀಮತಿಯವ್ರನ್ನ ಗುರ್ತಿಸಿ ಮಾತಾಡ್ಸಿದ್ರು. ನಮ್ಮ ಜಾಣೆ ಮಗಳಿಗಂತೂ ಪ್ರೀತಿಯಿಂದ ಅವ್ರದ್ದೇ ಪ್ರಕಾಶನದೊಂದು ಚಿಕ್ಕ ಮಕ್ಕಳು ಕಾದಂಬರಿನ ಉಡುಗೊರೆಯಾಗಿ ಕೊಟ್ಟರು. ಆಮೇಲೆ ನಮ್ಮ ಅಂಗಳದಲ್ಲಿ ಅಡುಗೆ ಆ ವಿಡಿಯೋಗಳ ಬಗ್ಗೆ, ಆ ವ್ಲಾಗ್ಸ್ ಬಗ್ಗೆ ತುಂಬ ಒಳ್ಳೆ ಮೆಚ್ಚುಗೆ ಮಾತಾಡಿದ್ರು. ನೋಡ್ತಾ ಇರ್ತೀನಿ ನಾನು ಅಂತ ಎಲ್ಲ ಹೇಳಿದ್ರು. ಹಾಗೆಯೇ ಅದನ್ನೆಲ್ಲ ಸೇರಿಸಿ ಒಂದು ಪುಸ್ತಕ ಮಾಡೋಣ ಸರ್ ಅಂತ ಬೇರೆ ಹೇಳಿದ್ರು. ತುಂಬ ಖುಷಿಯಾಯಿತು. ಇವರೆಲ್ಲ ಇಲ್ಲಿವರೆಗೂ ತಲುಪಿದೆಯಲ್ಲ ಇವರವರೆಗೂ ನಮ್ಮ ಅಂಗಳದಲ್ಲಿ ಅಡುಗೆ ಅಂತ. ನೋಡೋಣ, ಸದ್ಯಕ್ಕಂತೂ ಅಲ್ಲ, ಎಲ್ಲ ಅಂದ್ಕೊಂಡಂಗೆ. ಆದರೆ ಮುಂದೊಂದು ದಿನ ಈಗ ಏನು ನೋಡ್ತಿದ್ದೀರಾ ನೀವು ನಮ್ಮ ಅಂಗಳದಲ್ಲಿ ಅಡುಗೆ, ಅದು ಒಂದು ಪುಸ್ತಕ ರೂಪದಲ್ಲಿ, ಇವ್ರದ್ದೇ ಪ್ರಕಾಶನದಿಂದ ಪುಸ್ತಕ ರೂಪದಲ್ಲಿ ನಿಮ್ಮ ಕೈಯಲ್ಲಿರುತ್ತೆ. ಇದು ನಾನು ಕೊಡ್ತಿರುವಂಥ ಭರವಸೆ. ನಮಗೆ ಸಿಕ್ಕಂಥ ನನ್ನ ಫೇವ್ರೇಟ್ ರೈಟರ್ಸ್ ಹತ್ರ ಎಲ್ಲ ಹಸ್ತಾಕ್ಷರ ತೊಗೊಂಡೆ. ಜೋಗಿ ಸರ್ ಹತ್ರ ತೊಗೊಂಡ್ಲಿಲ್ವಲ್ಲ ಅಂತ ಅಂದ್ಕೊಂಡು ಅಲ್ಲೆಲ್ಲ ಓಡಾಡ್ಕೊಂಡು ಪುಸ್ತಕ ಸಂತೆನಲ್ಲಿ ಕೊನೆಯಲ್ಲಿ ಜೋಗಿ ಸರ್ ಸಿಕ್ಕಿದ್ರು. ಮತ್ತೆ ಅವ್ರದ್ದೇ ಒಂದು ಪುಸ್ತಕ ತೊಗೊಂಡು ಅಲ್ಲೇ ಅವ್ರ ಹತ್ರ ಹಸ್ತಾಕ್ಷರ ಹಾಕಿಸ್ಕೊಳ್ಳೋಣ ಅಂತ ಬಂದರೆ, ನಮ್ಮ ಜಾಣೆ ಮಗಳಿಗೆ ನಕ್ಷತ್ರ ವರ್ಷಳಿಗೆ ಅಂತ ಇವಳ ಹೆಸರಿಗೆ ಬರ್ಕೊಡ್ತೀನಿ ಅಂತ ಅಂದರು. ನಮ್ಮ ಮಗಳಂತೂ ತುಂಬ ಖುಷಿಯಾಗ್ಬಿಟ್ಲು. ಅದು ಇವತ್ತು ಸಹ ಮನೆಗೆ ಬಂದು ಇಷ್ಟು ದಿನ ಆದಮೇಲೂ, 2-3 ದಿನ ಆದಮೇಲೂ ನೆನಪಿಸ್ಕೊಳ್ತಿರ್ತಾರೆ ದಿನಕ್ಕೊಂದ್ಸಲ ಆದರೂ. ಅಷ್ಟು ದೊಡ್ಡ ಫೇಮಸ್ ರೈಟರು ನನ್ನ ಹೆಸರು ನೆನ್ಪಿಟ್ಕೊಂಡವ್ರೆ, ನನ್ನ ಹೆಸರು ನೆನ್ಪಿಟ್ಕೊಂಡಿದ್ದಾರೆ ಅಂತ. ಅವಳಿಗೂ ತುಂಬ ಖುಷಿ ಆಯಿತು ಪುಸ್ತಕ ಸಂತೆಗೆ ಹೋಗಿದ್ದೆಲ್ಲ. ಆ ಪುಸ್ತಕ ಮಳಿಗೆಗಳನ್ನೆಲ್ಲ ಓಡಾಡಿಕೊಂಡು ಅಲ್ಲಿಂದ ಈಗ ಅಲ್ಲೇ ಪಕ್ಕದಲ್ಲಿ ಈ ಬೇರೆ ಇದ್ದಾವೆ ಶಾಪಿಂಗ್ ಮಾಡೋರಿಗೆ, ಅಂದರೆ ಬಟ್ಟೆಗಳು, ತಿಂಡಿ ತಿನಿಸುಗಳು, ಜ್ಯುವೆಲರಿ, ಆ ಥರ ಆಟಿಕೆಗಳು, ಟಾಯ್ಸು, ಅದೆಲ್ಲ ಏನೇನೋ ಇದ್ದಾವೆ. ಅಲ್ಲಿಗೆ ಬಂದ್ವಿ ನೋಡಿ ಈ ಕಡೆ ಎಲ್ಲ. ಆಮೇಲೆ ಈ ಪುಸ್ತಕ ಸಂತೆಯಲ್ಲಿ ನಮ್ಮ ಹಳೆಯ ಸ್ನೇಹಿತೆ ಸಿಕ್ಕಿದ್ರು, ನಮ್ಮ ಆತ್ಮೀಯರವರು. ಇಲ್ಲೆಲ್ಲ ನಮ್ಮ ಜಾಣೆ ಮಗಳಿಗೆ 1-2 ಪುಸ್ತಕ ಕೊಡಿಸಿದ್ರು, ಒಂದು ಆಟಿಕೆ ಟಾಯ್ಸು ಕೊಡಿಸಿದ್ರು. ಆಮೇಲೆ ಅವ್ರು ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಆಮೇಲೆ ಇಲ್ಲಿ ಬಂದುಬಿಟ್ಟು ಇಲ್ಲೆಲ್ಲ ಇದು ಸ್ನ್ಯಾಕ್ಸು ಏನಿದ್ವು, ಚಾಟ್ಸು ಆ ಥರ ಇದ್ವು ಅಷ್ಟೇ. ಊಟ ಇರಲಿಲ್ಲ. ನಾವು ಮಧ್ಯಾಹ್ನ ಊಟದ ಟೈಮ್ ಬೇರೆ ಆಗಿತ್ತು, ಹೊಟ್ಟೆ ಹಸಿತಾಯಿತ್ತು. ಹೊರಗಡೆ ಹೋಗಿ ಊಟ ಮಾಡೋಣ, ಇಲ್ಲೇನು ತಿನ್ನೋದು ಬೇಡ, ಒಳ್ಳೆ ಹೋಟ್ಲಿಗೆ ಹೋಗೋಣ ಅಂತ ಅವರು ಹೇಳಿದ್ದು, ನಮ್ಮ ಆತ್ಮೀಯರು ಅವರೇ ಹೇಳಿದ್ದು, ನಮ್ಮ ಸ್ನೇಹಿತೆ ಹೇಳಿದ್ದು. ಸರಿ ಅಂತ ಅಂದು ಅಲ್ಲಿ ಸೋಡಾ ತೊಗೊಂಡ್ವಿ, ಸುಮ್ಮನೆ ಸೋಡಾ ಕುಡಿಯೋಣ ಅಂತ. ನಮ್ಮ ಜಾಣೆ ಮಗಳಿಗೆ ಸೋಡಾ ಅದೆಲ್ಲ ಇಷ್ಟ ಆಗಿಲ್ಲ. ಅವಳು ಯಾವತ್ತೂ ಆ ಥರ ಸೋಡಾ ಅದು ಇದು ಏನು ಕುಡ್ದಿಲ್ಲ. ನಾವು ಸೋಡಾ ಕುಡ್ಕೊಂಡು ಆಮೇಲೆ ಇಲ್ಲಿ ಗೇಮ್ ಇತ್ತು ಒಂದು. ಸುಮ್ಮನೆ ನಮ್ಮ ಶ್ರೀಮತಿಯವ್ರಿಗೆ ಖುಷಿ ಆಗಲಿ, ನಮ್ಮ ಜಾಣೆ ಮಗಳಿಗೆ ಖುಷಿ ಆಗಲಿ ಅಂತ ಇಲ್ಲಿ ಒಂದು ಗೇಮ್ ಆಡಿದ್ವಿ. ಜೋರಾಗಿ ಹೇಳಿದ್ ಬಿಡು, ಜೋರಾಗಿ ಹೇಳಿ. ಅಂಕಲ್ ಹೊಡಿತಿದ್ಯಲ್ಲ, ಜೋರಾಗಿ ಹೇಳಿ, ಬರುತ್ತೆ. ಇರೋ ಮಗಳ, ಇಲ್ಲಿ ಇಡ್ಕ ಮಗಳೇ, ಎತ್ತ ಮೇಲಕ್ಕೆ ಗುರಿ ನೋಡ್ಕೊಂಡು ಹೊಡಿಬೇಕು, ಕಣ್ಣು ಗುರಿ ಹಿಡಿಬೇಕು. ಹಾಂ, ವಾವ್, ಸೂಪರ್. ಹೌದು, ಏನು ಕೊಡ್ತೀರಾ ಇವಾಗ? ಒಂದು ಹೊಡೆದ್ರಲ್ಲ, ಒಂದು ಹೊಡೆದ್ರೆ ಏನು ಕೊಡಲ್ವಾ? ಹೌದಾ? ಇಲ್ಲ ಅಷ್ಟೇನಾ? ಏನು ಕೊಡಲ್ವಾ ಒಂದಕ್ಕೆ? ಹೌದಾ? ನೋಡ್ರಿ, ಇಲ್ಲಿ ಚಿಕ್ಕ ಮಕ್ಳಿಗೆ ಪ್ಲೇ ಏರಿಯಾ ಅದು ಸಹ ಇತ್ತು. ನಮ್ಮ ಜಾಣೆ ಮಗಳೂ ಇಲ್ಲೇನಾದರೂ ಗೇಮ್ ಆಡಬೇಕು ಅಂತ ಅಂದ್ಕೊಂಡಿದ್ಲು, ಮನೆಯಿಂದ ಬರ್ಬೇಕಾದ್ರೆ ಹೇಳಿದ್ಲು. ಆದರೆ ಇಲ್ಲಿ ತುಂಬ ಬಿಸಿಲು, ಇವಾಗ ಮಧ್ಯಾಹ್ನ ಯಾರೂ ಬಂದಿಲ್ಲ ಗೇಮ್ ಆಡೋದಕ್ಕೆ. ಸಂಜೆ ಮೇಲಾದರೆ ಬರ್ತಾಯಿದ್ರು ಜನ ಅನಿಸುತ್ತೆ, ಮಕ್ಳನ್ನ ಕರ್ಕೊಂಡೆಲ್ಲ. ಬಿಸಿಲು ಸುಮ್ಮನೆ ಪಾಪ ಅವೇ ಸುತ್ತುತ್ತಾ ಇದ್ದಾವೆ ನೋಡ್ರಿ, ಇವೇನೋ ರೈಲು ತಿರುಗೋವು. ಬಿಸಿಲಿದ್ದಕ್ಕೇ ಯಾವ ಗೇಮು ಏನೂ ಆಡಿಸ್ಲಿಲ್ಲ ನಮ್ಮ ಜಾಣೆ ಮಗಳು ಹತ್ರ. ಅಲ್ಲಿಂದ ನಾವು ಪುಸ್ತಕ ಸಂತೆಯಲ್ಲಿ ಏನೇನು ಪುಸ್ತಕ ತೊಗೊಂಡ್ವಿ ನೋಡಿ, ಎಲ್ಲ ತೊಗೊಂಡು ಹೊರಟಿದ್ದೀವಿ. ಯಾವ್ಯಾವ ಪುಸ್ತಕ ತೊಗೊಂಡ್ವಿ ಇಲ್ಲಿ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ, ಆ ಪುಸ್ತಕ ಪರಿಚಯ ಮಾಡಿಕೊಡ್ತೀನಿ. ಅಲ್ಲಿಂದ ನಾವು ಒಂದು ರೆಸ್ಟೋರೆಂಟ್ಗೆ ಊಟಕ್ಕೆ ಅಂತ ಬಂದ್ವಿ, ವೆಜ್ ರೆಸ್ಟೋರೆಂಟ್ಗೆ. ಇದು ಬಂದುಬಿಟ್ಟು MG ರೋಡ್ ದ ಹಟ್ ಅಂತ ಈ ರೆಸ್ಟೋರೆಂಟ್ಗೆ. ಇಲ್ಲಿಗೆ ನಮ್ಮ ಸ್ನೇಹಿತೆ ಅಂತ ಹೇಳಿದ್ನಲ್ಲ, ನಮ್ಮ ಆತ್ಮೀಯ ಸ್ನೇಹಿತೆ, ಅವರೇ ಕರ್ಕೊಂಡು ಬಂದಿದ್ದು. ಇಲ್ಲಿಗೆ ಹೋಗೋಣ ಬರ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲಿ ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ನೋಡಿರಿ. ಇಲ್ಲೆಲ್ಲ ಒಂಥರ ಹಳೇ ಕಾಲದ ಇದು ಫೀಲ್ ಕೊಡುತ್ತೆ. ಏನೋ ರಂಗೋಲಿ ಇದನ್ನೇನಂತಾರೆ, ಗೋಡೆ ಮೇಲೆಲ್ಲ ಬರೆದಿದ್ದಾರೆ ನೋಡಿರಿ ಈ ಚಿತ್ರಗಳು. ಇವೆಲ್ಲ ತುಂಬ ನಮ್ಮ ಮಗಳಿಗಂತೂ ತುಂಬ ಖುಷಿಯಾಗ್ಬಿಡ್ತು. ಇಲ್ಲೆಲ್ಲ ಒಳಕಲ್ಲೆಲ್ಲ ಇಟ್ಟಿದ್ರು ಮೂಲೆಯಲ್ಲಿ, ಅದೆಲ್ಲ ತೋರಿಸ್ತಾ ಇದ್ಲು. ಚೆನ್ನಾಗಿದೆ ಇಲ್ಲೆಲ್ಲ ಒಳಗಡೆ ಹೋಗ್ಬೇಕಾದ್ರೆ ಮೇಲೆ. ಚೆನ್ನಾಗಿದೆ ಇದು.
ಇನ್ನೊಂದು ನೂಡಲ್ಸ್ ಹೇಳಿದ್ದೀನಿ. ಹೌದಾ, ಮಗಳಿಗೆ ನೂಡಲ್ಸು, ನಿಂಗೆ ಗೋಬಿ. ಹೌದಾ, ನಿಮಗೆ ಮೇಡಮ್? ನೋಡ್ರಿ ಇಲ್ಲಿ ಮಂಚ ಹಾಕ್ಬಿಟ್ಟವ್ರು ಒಂಥರ ಚೆನ್ನಾಗೈತೆ, ಬೆಡ್ ಹಾಕ್ಬಿಟ್ಟವ್ರೆ. ಹಾಂ, ಇದು ಸಿಮೆಂಟಲ್ಲಿ ಕಟ್ಟಿರೋದಲ್ಲ, ಅದ್ರ ಮೇಲೆ ಹಾಸಿಗೆ ಹಾಕ್ಬಿಟ್ಟವ್ರೆ. ಆರಾಮಾಗಿ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡೋ ಥರ ಕೂತ್ಕೊಂಡು ಊಟ ಮಾಡೋದು. ಅವ್ರಿಗೆ ನಮ್ಮ ಶ್ರೀಮತಿಯವ್ರಿಗೆ ರೋಟಿ ಕರಿ ಹೇಳ್ಬಿಡು. ರೋಟಿ, ಪನ್ನೀರು, ಸಾಕು ಒಂದೇ. ಜನ ಮಗಳು ಅವ್ಳು ಚಿಕ್ಕ ಪ್ಲೇಟ್ ತಗೊಬಿಟ್ಟು ಒಳಕ್ಕೆ ಅರ್ಧ ರೋಟಿ ಅಷ್ಟೇ. ಏನು ಅಲ್ಲಿ ನೋಡಲಿ ತೆಗಿತಿಲ್ವ? ರೋಟಿ ಕರಿ ಎಲ್ಲ ಖಾಲಿ ಆಯಿತು. ಚಾಕ್ಲೇಟ್ ಮೆಟ್ಸಂಡೆ ಇಷ್ಟ ಆಗಿಲ್ಲ ಅಂದರೆ ಅಷ್ಟೇ. ನೋಡಿರಿ ಫಿಂಗರ್ ಬಾಲ್ ಕೊಟ್ಟಿದ್ದಾರೆ, ಬೇರೆ ಕಡೆ ಎಲ್ಲ ನೋಡಿದ್ದೀನಿ. ಕೈ ತೊಳೆಯೋಕ್ಕೆ ನಿಂಬೆಣ್ಣೆ ಇಟ್ಕೊಂಡಿದ್ರಲ್ಲಿ. ನನ್ನ ಮಗಳು ಯಾವತ್ತೂ ಕೈ ತೊಳ್ತಿಲ್ಲ ಈ ಥರ, ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಅಲ್ವಕ್ಕಂತ. ಅವಳಿಗೆ ತೊಳೆಯಕ್ಕೆ ಬಿಡ್ತಾನೆ ಇಲ್ಲ, ನೀನೇ ತೊಳಿತಾ ಇದೆಯಾ? ಕಲೈತಲ್ಲ ಅವಳು, ತಕ್ಕೊಡ್ತೀನಿ ಅವಳು. ನಮ್ಮ ಮಗಳು ಇದೇ ಫಸ್ಟ್ ಟೈಮ್ ಫಿಂಗರ್ ಬೌಲಲ್ಲಿ ಕೈ ತೊಳೆದು ಇಂಪು ನಿಂಬೆಣ್ಣೆ ಚೆನ್ನಾಗಿ ಹಿಂಡು. ಯಾವ ಹೋಟೆಲ್ಗೆ ಹೋಗಿ ಕೊಡ್ತಾರೆ? ಇಲ್ಲ, ನಮ್ಮ ಮಧುಗಿರಿಯಲ್ಲಿ ಎಲ್ಲೂ ಕೊಡಲ್ಲ ನಾವು ಆ ಥರ. ಎಷ್ಟು ದೊಡ್ಡ ರೆಸ್ಟೋರೆಂಟ್ಗೆಲ್ಲೂ ಹೋಗಿಲ್ಲ. ಹಾಂ ಅಷ್ಟೇ, ಇದರಲ್ಲೇ ಇಟ್ಕೊ ಹಿಂಗೆ ಇಟ್ಕೊಂಡು ಹಿಂಗೆ ಕೈ ಅಂಟ್ಕೊ ಹಿಂಗೆ ಹಂಚ್ಕೋ ಹಿಂಗೆ ಈ ಥರ ಹಿಂಗೆ ಅಂಟ್ಕೊ. ಇಲ್ಲ ಹ್ಯಾಂಡ್ ವಾಶ್ಗೂ ಎದ್ದೋಗಂಗಿಲ್ಲ. ಎಂಥ ರಾಜಾತಿಥ್ಯ ಅಲ್ವಾ? ರಾಜಾತಿಥ್ಯ ಆ ಥರಲ್ಲ ಇದನ್ನ, ರಾಜಾತಿಥ್ಯ. ಚೆನ್ನಾಗಿತ್ತಕ್ಕಂತ ಹ್ಯಾಂಡ್ ವಾಶ್ ಮಾಡಿದ್ದು. ಅದನ್ನೇನಂತಾರೆ ಗೊತ್ತಾ? ಫಿಂಗರ್ ಬೌಲ್. ಕೇಳಿದ್ಯಾ ಹೋಗ್ಲಿ ಫಿಂಗರ್ ಬೌಲು? ಅದಿದೆ ಫಸ್ಟ್ ಟೈಮ್ ಅಲ್ಲ ಆ ಥರ ಕೈ ತೊಳೆದಿದ್ದು. ಇದು ಗಡ್ಬಡು, ಇದು ಚಾಕ್ಲೇಟ್ ನಟ್ಸು. ನಾನು ಪ್ರೆಗ್ನೆಂಟ್ ಇದ್ದಾಗ ಈ ಥರದ್ದೆಲ್ಲ ಕೊಡ್ತೀನಿ. ಅಲ್ಲ ಸರಿ. ಅದು ವೆನಿಲಾ ಸ್ಲೈಸ್. ನಿಮಗೆ ಗೊತ್ತು ವೆನಿಲಾ ಸ್ಲೈಸ್ ಅಂತ? ಫೋಟೋ ನೋಡಿದ್ದೆ. ಹೌದಾ? ರೂಪನೇ ತೋರಿಸಿದ್ದು ಫೋಟೋದಲ್ಲಿ. ಹೌದಾ? ಟೇಸ್ಟ್ ಮಾಡಿದ್ದು ಮತ್ತೊಂತಿನಮ್ಮ ಅದನ್ನೇ ಮಾಡಿ, ತೊಂದರೆ ಇಲ್ಲ. ಅಲ್ಲಿ ನಾವು ಮಾಮೂಲು ರೆಸ್ಟೋರೆಂಟ್ಗೆ ಹೋದರೆ 400-500 ಇರುತ್ತೆ. ಕೆಲವು ಕಡೆ ಹೋದ್ರೆಲ್ಲ 1,500 2,000. ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಬಸ್ ಸ್ಟಾಪಿಗೆ ಬಂದ್ವಿ. ತುಮಕೂರು ಬಸ್ ಸ್ಟಾಪಿಗೆ ಬಂದುಬಿಟ್ಟು ನಮ್ಮ ಫ್ರೆಂಡ್ ಬಂದಿದ್ರಲ್ಲ, ನಮ್ಮ ಆತ್ಮೀಯ ಸ್ನೇಹಿತೆಯವರು, ಅವ್ರ ಬಸ್ ಹತ್ಕೊಂಡು ಅವ್ರ ಊರ ಕಡೆ ಹೊರಟ್ರು. ನಾವು ನಮ್ಮೂರ ಕಡೆ ಬಸ್ ಹತ್ತು ಕೂತಿದ್ದೀವಿ. ನೋಡ್ರಿ ಸೀಟು ಸಿಕ್ಕಿದೆ. ಬಸ್ಸು ಹೊರಟು ಸ್ವಲ್ಪ ಹೊತ್ತಿಗೆ ನಮ್ಮ ಜಾಣೆ ಮಗಳು ಒಂದು ಪುಸ್ತಕ ತಕ್ಕೊಂಡು ಹಿಡ್ಕೊಂಡು ಕೂತಿದ್ದಾಳೆ ನೋಡ್ರಿ, ಓದ್ತಾ ಇದ್ದಾಳೆ. ಅದೇ ಕೃಷ್ಣ ಸರ್ ಗಿಫ್ಟ್ ಕೊಟ್ಟರು ಅಂತ ಹೇಳಿದ್ನಲ್ಲ ಆಗಲೇ ಬ್ಲಾಗಲ್ಲಿ. ಆ ಬುಕ್ಕು ಚಿಕ್ಕ ಮಕ್ಕಳು ಕಾದಂಬರಿ ಇದು. ಇವಳೇನು ಊರಿಗೆ ಹೋಗೋವರೆಗೂ ಓದ್ತಾಳೆ ಅಂದ್ಕೋಬೇಡ್ರಿ, ಒಂದೆರಡು ಪುಟ ಓದ್ತಾಳೆ ಅಷ್ಟೇ, ಓದ್ಬಿಟ್ಟು ಮಲ್ಕೋಬಿಡ್ತಾಳೆ ನೋಡ್ರಿ ಬೇಕಾದರೆ. ಬೆಳಿಗ್ಗೆ ಅಂದರೆ ಪುಸ್ತಕ ಸಂತೆಗೆ ಬರೋ ಖುಷಿ ಇತ್ತು, ಆ ಖುಷಿಲಿ ನಿದ್ದೆ ಮಾಡಿರಲಿಲ್ಲ. ಈ ಖಂಡಿತ ಮಲಗ್ತಾಳೆ. ಅದೇ ಥರನೇ ಆಯಿತು. ಒಂದೆರಡು ಪೇಜ್ ಓದ್ಬಿಟ್ಟು ಆಮೇಲೆ ಅವ್ರ ಅಮ್ಮನ ಮಡ್ಲಲ್ಲಿ ಹೆಂಗೆ ಮಲಗಿದಾಳೆ ನೋಡ್ರಿ, ಆರಾಮಾಗಿ ನಿದ್ದೆ. ಒಂಥರ ತೊಟ್ಲು ತೂಗ್ದಂಗಿರುತ್ತೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ. ಮಕ್ಳಿಗೆ ಎಲ್ರಿಗೂ ನಿದ್ದೆ ಬಂದೇ ಬರುತ್ತೆ. ದೊಡ್ಡವರೇ ತೂಗಿಸ್ತಾ ಇರ್ತೀವಿ ನಾವು, ತುಂಬ ದೂರ ಜರ್ನಿ ಮಾಡಬೇಕಾದ್ರೆ. ನಮ್ಮ ಜಾಣೆ ಮಕ್ಕಳು ಹಂಗೆ ನಿದ್ದೆ ಮಾಡ್ತಾ ಇದ್ದಾಳೆ. ಇಲ್ಲಿ ಏನೇನು ಪುಸ್ತಕ ತೊಗೊಂಡ್ವಿ ಅದ್ರ ಬಗ್ಗೆ ಎಲ್ಲ ಮುಂದೆ ವ್ಲಾಗಲ್ಲಿ ಯಾವಾಗಾದರೂ ಹೇಳ್ತೀನಿ. ಸದ್ಯಕ್ಕೆ ಇವತ್ತಿನ ವ್ಲಾಗ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.